ನಮಸ್ಕಾರ ರೀ ಎಲ್ಲರಿಗೂ ಹೊಸ ಲಾಗಿಗ ಸ್ವಾಗತ. ಇದು ಪಾರ್ಟ್ 2 ರೀ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ದಾಗ ಇರ್ತೈತಿ. ಪಾರ್ಟ್ 1 ನೋಡ್ಕೊಂಡ್ ಬರ್ರಿ. ಒಂದ ವಿಡಿಯೋದಾಗ ಮಾಡ್ಬೇಕಂದ್ರ ವಿಡಿಯೋ ಲೆಂತ್ ಬಾಳ ದೊಡ್ಡದಾಕೈತೆ ಅಂತ ಹೇಳಿ ಪಾರ್ಟ್ 1 ಮತ್ತು ಪಾರ್ಟ್ 2 ದಾಗ ಡಿವೈಡ್ ಮಾಡಾಕತ್ತೀನಿ. ನೀವೇನಾರ ನಮ್ ಚಾನಲ್ ಗೆ ಹೊಸದಾಗಾದ್ರ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಈಗ ವಿಡಿಯೋ ಚಾಲೂ ಮಾಡೋಣ ಬರ್ರಿ. ಇದು ಸ್ಟ್ಯಾನ್ಲಿ ಸೌಂಡ್ ಗುಡ್ಶೆಟ್ ರೋಡಿಗೆ ಹಚ್ಚಾರ್ರಿ. ಪ್ರತಿ ವರ್ಷ ಸ್ಟ್ಯಾನ್ಲಿ ಸೌಂಡ್ ಗುಡ್ಶೆಟ್ ರೋಡಿಗೆ ಹಚ್ತಾರ್ರಿ. ಇಲ್ಲಿ ಮರಾಠ ಗಲ್ಲಿ ಕಡೆ ಅಲ್ಫ್ಯಾನ್ ಸೌಂಡ್ ಮತ್ತ ವಿ ಆಡಿಯೋದ ಕಾಂಪಿಟೇಷನ್ ಬಿದ್ದಿತ್ರಿ. ನನಗರ ಕಾಂಪಿಟೇಷನ್ ಯಾರು ವಿನ್ ಆದ್ರ ಅಂತ ಗೊತ್ತಾಗಲಿಲ್ಲ. ನಿಮ್ಗೆ ಏನಾರು ಗೊತ್ತಿತ್ತಂದ್ರ ಕಮೆಂಟ್ ಮಾಡ್ರಿ. ಯಾಕಂದ್ರ ಫುಲ್ ಪವರ್ಫುಲ್ ಲೇಸರ್ ಹಾಕಿದ್ರಿ. ಅಲ್ಫ್ಯಾನ್ ಸೌಂಡ್ ಇಂದ ನೋಡ್ಬೋದ್ರಿ. ಫುಲ್ ಪವರ್ಫುಲ್ ಅದಾವ್ರಿ. ಕ್ಯಾಮ್ರಾ ಮ್ಯಾಗ ಏನಾರು ಬಿತ್ತಂದ್ರ ಕ್ಯಾಮ್ರಾ ಹಾಳಾದಂಗ ನೋಡ್ರಿ ಅದ. ಅದಕ್ಕೆ ನಾನು ಸೇಫ್ ಆಂಗಲ್ ಹುಡುಕಾತಿದ್ದೆ ರೀ ವಿಡಿಯೋ ಮಾಡಾಕ. ಕ್ಯಾಮ್ರಾಗೂ ಏನಾಗಬಾರ್ದ ವಿಡಿಯೋನು ಆಗ್ಬೇಕಂತ ಹೇಳಿ ನೋಡ್ರಿ. ನಾನು ನಿಂತು ವಿಡಿಯೋ ಮಾಡಾಕ ಸೇಫ್ ಐತಿ. ಲೇಸರ್ ಕ್ಯಾಮ್ರಾ ಮ್ಯಾಗ ಬೀಳೋದಿಲ್ಲ. ಅಂತ ಜಾಗದಾಗ ನಿಂತು ಮಾಡ್ತೀನಿ ರೀ ನಾ ಎಲ್ಲಾದ್ರೂ ವಿಡಿಯೋ. ಕಾಂಪಿಟೇಷನ್ ಮುಗಿಸ್ಕೊಂಡ ಈ ಕಡೆ ಬ್ರಾಡ್ವೇ ಕಡೆ ಬಂದಿರಿ. ರಾಧಾಕೃಷ್ಣ ಗಲ್ಲಿ ಗಣಪತಿ ಐತ್ ನೋಡ್ರಿ. ಇಲ್ಲಿ ಗಣಪತಿ ಎಷ್ಟು ಚಂದ ಕಾಣತೈತಿ ನೋಡ್ರಿ.
ರಾಧಾಕೃಷ್ಣ ಗಲ್ಲಿ ಗಣಪತಿಯಿಂದ ಬಾಬಾ ಸಾಂಗ್ ಗಲ್ಲಿ ಗಣಪತಿ ಬರತೈತಿ ನೋಡ್ರಿ. ಮ್ಯಾಕ್ಸ್ ಸೌಂಡ್ ಹಚ್ಚಾರಿಲ್ಲ ಸೌಂಡ್. ಇದು ಜವಳಿ ಸಾಲ್ ಓಣಿ ಗಣಪತಿ ರೀ. ಇವ್ರ ಗಂಗಾವತಿಲೇ ಡೋಲ್ ಕರ್ಸ್ಯಾರ ನೋಡ್ಬೋದು. ಧಾಡ್ಸಿ ಬರ್ಸತ್ತಾರ. ಮತ್ತ ಕಂಬ್ರಿಪೇಟದವ್ರು ಡೋಲ್ ತಾಶಾದವ್ರು ಕರ್ಸ್ಯಾರ ನೋಡ್ರಿ. ಮುಂದೇನು ಸೌಂಡ್ ಕಾಣತೈತಿ ನೋಡ್ರಿ, ಅದು ಸೋನ್ ಸೌಂಡ್. ದುರ್ಗದ ಬಲ್ಲಿಗೆ ಹಚ್ಚಾರ್ರಿ. ದುರ್ಗದ ಬಲ್ದ ಗಣಪತಿ ಇನ್ನೂ ಮೂಮೆಂಟ್ ಆಗಿಲ್ರಿ. 9:30 ಆಗೈತಿ ಟೈಮಿಗೆ. ದುರ್ಗದ ಬಲ್ ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಕರೆಕ್ಟ್ ಪೆಂಡಲ್ ಸೆಂಟರ್ ನಿಂದ್ರಸ್ಯಾರ ನೋಡ್ರಿ. ಈಗ ಮ್ಯಾದ್ರವಣಿ ಕಡೆ ಬಂದಿವ್ರಿ. ಸೆಟಪ್ ನೋಡಬಹುದು. ಸ್ಟ್ಯಾಂಡ್ ಬೈ ಐತಿ. ಹೆಂಗೈತಿ ನೋಡಿ ಸೆಟಪ್ ಮಾತ್ರ ಅನ್ನಾವತ್ ಐತಿ. ಈಗ 10 ಗಂಟೆ ಆಯ್ತು ನೋಡ್ರಿ. ಸೌಂಡ್ ಬಂದ್ ಮಾಡಿದ್ರೆ ಪೊಲೀಸಿಗೆ ರಿಕ್ವೆಸ್ಟ್ ಮಾಡಿದ ಸಂಬಂಧ 2 ಸಾಂಗ್ ಹಚ್ಚಾಕ್ ಕೊಟ್ರಿ. ಆಮೇಲೆ
ನೋಡ್ರಿ ಮ್ಯಾದ್ರೋಣಿ ಸೆಟಪ್ ಹೆಂಗ್ ಕಾಣತೈತಿ ನೋಡ್ರಿ, ಅಣ್ಣಾವತ್ ಕಾಣತೈತಿ, 2 ಕಣ್ಣು ಸಾಲೋದಿಲ್ರಿ ನೋಡಾಕಿದ. ಹೆಗಡೆ ಸೌಂಡ್ ಹಚ್ಚಾರ್ರಿ ನೋಡ್ರಿ, ಸೆಟಪ್ ಅಣ್ಣಾವತ್ ಕಾಣತೈತಿ. ನಮ್ದು ಒಂದು ರಿಕ್ವೆಸ್ಟ್ ರೀ ಮ್ಯಾದ್ರೋಣಿದವ್ರಿಗೆ, ಪ್ರತಿ ವರ್ಷ ಇದೇ ತರ ಮಾಡ್ರಿ ಸೆಟಪ್, ನೀವು ಸ್ಟ್ಯಾಂಡ್ ಬೈನ ಮಾಡ್ರಿ ಪ್ರತಿ ವರ್ಷ. ಅಣ್ಣಾವತ್ ಕಾಣತೈತ್ರಿ ಈ ವರ್ಷ ಮಾತ್ರ. ಈಗ ನಾವು ಬಂದ್ವಿ ಬಾಣಿವಣಿಗೆ. ಬಾಣಿವಣಿದಾಗ ಮಾತ್ರ 10:30 ಮಟನೂ ಸೌಂಡ್ ಚಾಲೂನೇ ಐತಿ ನೋಡ್ರಿ. ಇಲ್ಲೇನು ಸೌಂಡ್ ಬಂದ್ ಮಾಡಿದ್ರು ನೋಡ್ರಿ. ಈಗ ಟೈಮ್ 10:30 ಆಗೈತ್ರಿ, ಇದ ಲಾಸ್ಟ್. ಮತ್ತು ದುರ್ಗದ ಬಲ್ದ 11 ಗಂಟೆಗೆ ಬಂದ್ ಮಾಡ್ಯಾರ ಅಂತ ಹೇಳತ್ತಾರಿ. ನಾನಾರ ಇದ್ದಿಲ್ಲ, ಹಂಗೆ ಹುಡುಗರು ಹೇಳಾಕತ್ತಿದ್ರು. ಅಟ್ಲೀಸ್ಟ್ ಮುಂದಿನ ವರ್ಷ ರೀ ನಮ್ಗೆ 12 ಗಂಟೆ ಮಟ ಕೊಡ್ರಿ ಪರ್ಮಿಷನ್. 10 ಗಂಟೆ ಮಟ ನಮ್ಗೆ ಹಬ್ಬ ಮಾಡ್ದಂಗೆ ಆಗತ್ತಿಲ್ರಿ. ಖರೇನು 7 ಗಂಟೆಗೆ ಚಾಲು ಆಕೈತ್ರಿ, 10 ಗಂಟೆಗೆ ಮುಗಿತೈತಿ ರೀ ಹಬ್ಬ. 3 ತಾಸು ಸೌಂಡ್ ಇರ್ತೈತ್ರಿ. ಬರೇ ಹಬ್ಬ ಮಾಡ್ದಂಗೆ ಆಗತ್ತಿಲ್ರಿ. ಖರೇನು ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ. ಒಂದೊಂದ್ಸಲಿ ಅನಿಸ್ತೈತ್ರಿ ಮನಸ್ದಾಗ, 10 ಗಂಟೆಗೆ ಸೌಂಡ್ ಬಂದ್ ಮಾಡ್ತಾರ ಅಂತ ಹೇಳಿದ್ರೆ ಸೌಂಡರ್ ಎದಕ್ಕೆ ಹಚ್ಬೇಕ್ರಿ? ಸುಮ್ಮನೆ ಢೋಲ್ ಇಲ್ಲ ಜಾಂಜ್ ಅವ ಹಚ್ಚಿದ್ರೆ ನಡಿತೈತೆ ಅಂತೇಳಿ. ನಿಮ್ದೇನು ವಿಚಾರ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಫ್ರೆಂಡ್ಸ್, ಇದು ಹುಬ್ಳಿ ಕಾ ರಾಜಾದ ಸೆಟಪ್ ನೋಡ್ರಿ. ಇದು ರುದ್ರಾ ಪ್ರೋ ಆಡಿಯೋ ಪ್ಲಸ್ ಬೀಟ್ ಸೌಂಡ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದ್ರಿ ನೀವು, ಹುಬ್ಳಿ ಕಾ ರಾಜ ಗ್ಲಾಸಸ್ ಬಾವಿ ಎಂಟ್ರಿ ಆಗೈತಿ. ಈಗ ಟೈಮ್ 12 ಗಂಟೆ ಆಗೈತ್ರಿ. ಗ್ಲಾಸಸ್ ಬಾವಿ ಎಂಟ್ರಿ ಆತ್ ನೋಡ್ರಿ. ಇಲ್ಲಿ ಗಣಪತಿ ಹುಬ್ಳಿ ಕಾ ರಾಜ. ಪ್ರತಿ ವರ್ಷ ಹುಬ್ಳಿ ಕಾ ರಾಜ ಗಣಪತಿ ಗ್ಲಾಸಸ್ ಬಾವಿದಾಗ ವಿಸರ್ಜನೆ ಮಾಡ್ತಾರ್ರಿ. ಹುಬ್ಳಿ ಕಾ ರಾಜ ಐತ್ರಿ ಇಲ್ಲಿ ಬಾಣಿವಣಿದ ಗಣಪತಿ ವಿಸರ್ಜನೆ ಮಾಡತ್ತಾರ್ರಿ. ಆ ಗಣಪತಿ ವಿಸರ್ಜನೆ ನೋಡೋಣ ಬರ್ರಿ. ಫಸ್ಟಿಗೆ ಇದು ನೋಡ್ಬೋದ್ರಿ, ಬಾಣಿವಣಿದ ಗಣಪತಿ ವಿಸರ್ಜನೆ ಮಾಡಕ್ಕೆಲ್ಲ ರೆಡಿ ಆಗ್ಯಾರ ನೋಡ್ರಿ.
गजानन महाराज की जय, बोलो एकदंत महाराज की जय, बोलो विघ्नेश्वर महाराज की जय, बोलो वक्रतुंड महाराज की जय, बोलो बल्लाळेश्वर महाराज। ಈಗ ಟೈಮ್ 1 ಗಂಟೆ ಆಗೈತ್ರಿ. ಹುಬ್ಳಿಕ ರಾಜ ಗಣಪತಿ ವಿಸರ್ಜನಾ ಆತ್ ನೋಡ್ರಿ. ಈಗ ಫ್ರೆಂಡ್ಸ್ ಈಗ ಜಸ್ಟ್ ಹುಬ್ಳಿಕ ರಾಜ ವಿಸರ್ಜನಾ ಆತ್ರಿ ಗಣಪತಿ. ಈಗ ನಾವು ಹುಬ್ಳಿಚ ಮಹಾರಾಜ ಕಡೆ ಹೋಗೋಣ್ರಿ. ರಾಜ ಆತ್ರಿ ಮಹಾರಾಜ ಕಡೆ ಹೋಗೋಣ್ರಿ. ಈಗ ಫ್ರೆಂಡ್ಸ್ ಈಗ ಟೈಮ್ 1:30 ಆಗೈತ್ರಿ. ಇಲ್ಲಿ ಹುಬ್ಳಿಚ ಮಹಾರಾಜ ಗಣಪತಿ ವಿಸರ್ಜನಾ ಆಗತೈತಿ. ಅಲ್ಲಿ ವೈರ್ ಎಲ್ಲ ಸಿಕ್ಕೊಂಡಾತಿದಾರಲ್ಲ, ವೈರ್ ಕಟ್ ಮಾಡಾಕತ್ತಾರ ನೋಡ್ರಿ. ಕರೆಂಟ್ ಎಲ್ಲ ಕಡೆ ತೆಗ್ದಾರ್ರಿ. ಈಗ ನೋಡ್ಬೋದು ನೋಡ್ರಿ ಗಣಪತಿ ಹೆಂಗ್ ಲಕ್ಷಣ ಕಾಣತೈತಿ. ಗಣಪತಿಗ ನೋಡ್ಬೇಕನ್ಸತೈತಿ ಬೇರೆ ಬೇರೆ. ಇಲ್ಲಿ ನೋಡ್ರಿ ಮಂದಿ ಇನ್ನೂ ಮಟನು ಭಾಳ ಮಂದಿ ಬಂದಾರ. ಇಲ್ಲಿ ಯಾವಾಗಿದ್ರು ಕ್ರೌಡ್ ಕಿಂಗ್ ಮರಾಠ ಗಲ್ಲಿ ರೀ. ಫ್ರೆಂಡ್ಸ್ ಇಲ್ಲಿ ತುಜಾಭವಾನಿ ಸರ್ಕಲ್ ತಾಜುವಾಂಪೇಟಿನ ಗಣಪತಿ ನೋಡ್ರಿ. ಮತ್ತು ಹಿಂದೊಂದು ಗಣಪತಿ ಅದು ಹಂಗ ಸಾಲ್ಕ ಲೈನ್ ಇದು ನೋಡ್ಬೋದ್ರಿ. ಇದು ಕಂಬ್ರಿಪೇಟ್ಕ ರಾಜ ಕಂಬ್ರಿಪೇಟಿನ ಗಣಪತಿ ನೋಡ್ರಿ. ಇದು ಫ್ರೆಂಡ್ಸ್ ಇಲ್ಲಿ ಮತ್ತೆ ದುರ್ಗದ ಬಲ್ ಗಣಪತಿ ಬರತೈತಿ ನೋಡ್ರಿ. ಇಲ್ಲಿ ಹಂಗ ಲೈನ್ ಹತ್ತಾವ ಗಣಪತಿ. ಫ್ರೆಂಡ್ಸ್ ನೋಡ್ರಿ ಮಹಾಮಿಲನ ಕಂಬ್ರಿಪೇಟ್ಕ ರಾಜ ಮತ್ತ ದುರ್ಗದ ಬಲ್ಚ ರಾಜ ಮಹಾಮಿಲನ ಆಗಾಕತೈತಿ. ಇಲ್ಲೇ ಕಾಟನ್ ಮಾರ್ಕೆಟ್ ಕಡೆ ನೋಡ್ಬೋದ್ರಿ. ಹುಬ್ಳಿಚ ಮಹಾರಾಜ ಮತ್ತ ದುರ್ಗದ ಬಲ್ಕ ರಾಜ ನೋಡ್ರಿ ಮಹಾಮಿಲನ ಆಗಾಕತ್ತಾವ. ಅತ್ಯಂತ ಸುಂದರವಾಗಿ ಕಾಣಾಕತೈತಿ ನೋಡ್ರಿ. ಫ್ರೆಂಡ್ಸ್ ಇದ ನೋಡ್ರಿ ಹುಬ್ಳಿಚ ಸಪ್ತ ಸಾಮ್ರಾಟ. ಇದು ಗಣಪತಿ ಬಂತ. ಒಂದೊಂದು ಗಣಪತಿ ಬರತ್ತವ್ರಿ. ಎಲ್ಲಕ್ಕೆ ಲಾಸ್ಟ್ ಇದೈತಿ ನೋಡ್ರಿ ಗಣಪತಿ. ನೋಡ್ರಿ ಗಣಪತಿ ಎಷ್ಟು ಲಕ್ಷಣ ಕಾಣತೈತಿ. ಗಣಪತಿ ಬಪ್ಪ ಹುಬ್ಳಿಚ ಮಹಾರಾಜಂತ ಹುಬ್ಳಿಚ ಮಹಾರಾಜಂತ ಹುಬ್ಳಿಚ ಮಹಾರಾಜ ಮತ್ತ ಹುಬ್ಳಿಕ ಸಪ್ತ ಸಾಮ್ರಾಟ್ ಮಹಾಮಿಲನ ಆಗತಾವ್ರಿ. ನೋಡ್ರಿ ಎರಡು ಗಣಪತಿ ಎಷ್ಟು ಲಕ್ಷಣ ಕಾಣಾಕತ್ತಾವ. ಈ ಗಣಪತಿ ಮಾಡಿದ್ದವ್ರ ಅಪ್ಪು ಪಾಲ್ ನೋಡ್ರಿ, ಕೋಲ್ಕತ್ತಾದವ್ರ. IPS ಆಫೀಸರ್ ಸುಶೀಲ್ ಕುಮಾರ್ ಸರ್ ಅವರು ಎಲ್ಲಿ ಹೋಗ್ತಾರ ಅಲ್ಲಿ ಅವ್ರದ್ದು ಫ್ಯಾನ್ಸ್ ಬಂದ ಬಿಡ್ತಾರೆ ನೋಡ್ರಿ ಫೋಟೋ ತಕ್ಕೊಳಕ್ ಅಂತೇಳಿ. ಸುಶೀಲ್ ಕುಮಾರ್ ಸರ್ ಭಾಳ ಒಳ್ಳೆ ಕೆಲಸ ಮಾಡ್ಯಾರ್ರಿ. ಅದಕ್ಕೆ ಅವ್ರ ಫ್ಯಾನ್ಸ್ ನೋಡ್ರಿ ಭಾಳ ಮಂದಿ ಬರ್ತಾರೆ ಫೋಟೋ ತಕ್ಕೊಳಕ್ಕೆ ಅವ್ರು ಕೊಟ್ಟಾಗ. ಸರ್ ನಮ್ದೊಂದು ರಿಕ್ವೆಸ್ಟ್ ರೀ, ಪ್ಲೀಸ್ ಮುಂದಿನ ವರ್ಷ ಅಟ್ಲೀಸ್ಟ್ ನಮ್ಗೆ 12 ಗಂಟೆ ಮಟ್ಟ ಹಬ್ಬ ಮಾಡೋಕೆ ಪರ್ಮಿಷನ್ ಕೊಡ್ರಿ. ಈಗ ನಾವು ಇಲ್ಲಿ ಹೊಸೂರು ಬಾವಿ ಕಡೆ ಬಂದ್ವಿ ರೀ. ಇಲ್ಲಿ ದುರ್ಗದ ಬಲ್ಚ ರಾಜ ಗಣಪತಿ ಇದೆ ನೋಡ್ರಿ. ಇಲ್ಲಿ ಮಂದಿ ಎಲ್ಲ ಬಂದಾರ, ಗಾಡಿ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಕತ್ತಾರ. ಈಗ ಮತ್ತೆ ಬಾವಿ ಎಂಟ್ರಿ ಹೋಗೋಣ ಬರ್ರಿ. ಇಲ್ಲಿ ಹೊಸೂರು ಬಾವಿದಾಗ ನೋಡ್ಬೋದ್ರಿ ಗಣಪತಿ ಎಲ್ಲ ಲೈನ್ ಹಚ್ಚಾರ ನೋಡ್ರಿ. ಗಣಪತಿ ಇಲ್ಲಿ ನೋಡ್ರಿ ಕಲಾಲೋಣಿಂದ ಗಣಪತಿ ಐತಿ, ಸಾಲೋಣಿಂದ ಗಣಪತಿ ಐತಿ ನೋಡ್ರಿ. ಆಮೇಲೆ ಇದು ಗಣೇಶ್ ಪೇಟಿಂದ ಗಣಪತಿ ಐತ್ರಿ ಇಲ್ಲೇ. ಮತ್ತು ಅದರಿಂದ ಕಂಬ್ರಿಪೇಟ್ಕ ರಾಜ ಐತಿ ನೋಡ್ರಿ. ಕುಪ್ಸದ ಗಲ್ಲಿದ ಗಣಪತಿ ಐತಿ ನೋಡ್ರಿ. ಅದರಿಂದ ದುರ್ಗದ ಬಲ್ಲಿಂದ ಗಣಪತಿ ಐತ್ರಿ ನೋಡ್ರಿ. ಒಂದೊಂದು ಪಾಳೆ ಹಚ್ಚಾವ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದ್ರಿ ಬಾವಿ ಕಟ್ಟಿ ಮ್ಯಾಗ ಎಷ್ಟು ಮಂದಿ ಕುಂತಾರ ನೋಡ್ರಿ. ಇಲ್ಲಿ ಹೊಸರು ಬಾವಿ ಕಟ್ಟಿ ಮ್ಯಾಗ ಎಲ್ಲರೂ ಹುಬ್ಳಿಚ ಮಹಾರಾಜ ಗಣಪತಿ ವಿಸರ್ಜನೆ ಸಂಬಂಧ ಕಾಯತ್ತಾರೆ ಆಲ್ಮೋಸ್ಟ್. ಈಗ ಕಲಾಲೋಣಿ ಗಣೇಶ್ ಪೇಟಿಂದ ಗಣಪತಿ ಕ್ರೇನ್ಲೆ ವಿಸರ್ಜನೆ ಮಾಡಾಕತ್ತಾರ ನೋಡ್ರಿ. ನೋಡ್ಬೋದು ನೀವು.
ಈಗ ಗಣೇಶ್ ಪೇಟಿನ ಗಣಪತಿ ವಿಸರ್ಜನೆ ಮಾಡಾಕತ್ತಾರ ನೋಡ್ರಿ, ನೋಡ್ಬೋದ. ನೋಡ್ರಿ ಹುಬ್ಳಿ ಕಾ ಸಪ್ತ ಸಾಮ್ರಾಟ್ ಮ್ಯಾದ್ರೋಣಿ ಗಣಪತಿನೂ ಬಂತ ಬಾವಿ ಕಡೆ, ಮತ್ತು ಹುಬ್ಳಿಚ ಮಹಾರಾಜ ಮರಾಠ ಗಲ್ಲಿ ಗಣಪತಿನೂ ಬಂತ ನೋಡ್ರಿ ಬಾವಿ ಕಡೆ. ಈಗ ದುರ್ಗುದ್ಬಲ್ಚ ರಾಜ ದುರ್ಗುದ್ಬಲ್ ಗಣಪತಿ ನೋಡ್ರಿ ಈಗ ವಿಸರ್ಜನೆ ಮಾಡಾಕತ್ತಾರ ನೋಡ್ರಿ, ನೋಡ್ಬೋದು ನೀವು. ಈಗ ಟೈಮ್ ಮುಂಜಾನೆ 6 ಗಂಟೆ ಆಗೈತ್ರಿ. ಹುಬ್ಳಿ ಕಾ ಸಪ್ತ ಸಾಮ್ರಾಟ್ ಮ್ಯಾದ್ರೋಣಿ ಗಣಪತಿ ವಿಸರ್ಜನೆ ಮಾಡಾಕತ್ತಾರ ನೋಡ್ರಿ. ಫ್ರೆಂಡ್ಸ್ ಈಗ ಟೈಮ್ 6:30 ಆಗೈತ್ರಿ. ಇಲ್ಲಿಂದ ಹುಬ್ಳಿ ಚಾ ಮಹಾರಾಜ ಈಗ ಮುಂದೆ ಬಂದೈತ್ರಿ. ಈಗ ರೆಡಿ ಮಾಡ್ಕೋಬೇಕ್ರಿ ಎಲ್ಲ ವಿಸರ್ಜನೆಗೆ. ಫ್ರೆಂಡ್ಸ್ ಈಗ ಜಸ್ಟ್ ಪೂಜೆ ಆತ್ರಿ. ಗಣಪತಿಗೆ ಹಾಕಿದ್ದ ಬೆಳ್ಳಿದ ಮತ್ತು ಬಂಗಾರದ ಆಭರಣಗಳನ್ನು ತೆಗ್ಯಾಕತ್ತಾರ ನೋಡ್ರಿ. ಈಗ ತೆಗೆದ ಗಣಪತಿ ವಿಸರ್ಜನೆ ಮಾಡ್ತಾರ್ರಿ. ಪ್ರತಿ ವರ್ಷ ಈ ಗಣಪತಿ ವಿಸರ್ಜನೆ ನಾವು ನೋಡಿನ ಮನೆಗೆ ಹೋಗ್ತೀವಿ. ಹೋದ ವರ್ಷ ಅಷ್ಟೇ ವಿಸರ್ಜನೆ ನೋಡ್ಲಾರ್ದಂಗೆ ಹೋಗಿದ್ವಿ. ಮನೆಗೆ ಹೋದ್ಮ್ಯಾಗ ನಿದ್ದಿನ ಬಂದಿದ್ದಿಲ್ರಿ ನಮ್ಗೆ 2019 ಮತ್ತು ಅದಕ್ಕೆ ಮೊದಲು ಈ ಗಣಪತಿ ಮಧ್ಯಾಹ್ನ 1 ಗಂಟೆಗೆ ಗಣಪತಿ ವಿಸರ್ಜನೆ ಆಕಿತ್ರಿ. ಹುಬ್ಳಿದಾಗ ಎಲ್ಲಾಕಿ ಲಾಸ್ಟ್ ಗಣಪತಿ ವಿಸರ್ಜನೆ ಆಗೋದ ಹುಬ್ಳಿಚ ಮಹಾರಾಜ ಮರಾಠ ಗಲ್ಲಿ ಗಣಪತಿ ನೋಡ್ರಿ. ಇದ ನೋಡ್ರಿ ಗಣಪತಿ ಅದ. ಮನಸ್ಸಿಗೆ ಭಾಳ ಬೇಜಾರಾಗಕತ್ತೈತ್ರಿ. ಯಾಕಂದ್ರೆ 11 ದಿನ ಹೆಂಗೆ ಹೋದಂತ ತಿಳಿಲಿಲ್ಲ. ಮತ್ತು 1 ವರ್ಷ ವೇಟ್ ಮಾಡ್ಬೇಕ ಗಣಪತಿ ಹಬ್ಬ ಬರ್ಬೇಕಂತೀರ. ಮಸ್ತ್ ಎಂಜಾಯ್ ಆತ್ರಿ ಈ ವರ್ಷ ಮಾತ್ರ. 2019 ಮತ್ತು ಅದಕ್ಕೆ ಮೊದ್ಲು ಅವಾಗ ಇದ್ದು ರೀ ಗೋಲ್ಡನ್ ಡೇಸ್. ಅವಾಗ ಭಾಳ ಅಂದ್ರೆ ಭಾಳ ಮಜಾ ಮಾಡ್ತಿದ್ರಿ. ಈಗ ಅಷ್ಟು ಮಾಡಾಕತ್ತಿಲ್ಲ. ಯಾಕಂದ್ರೆ ಸೌಂಡ್ 10 ಗಂಟೆಗೆ ಬಂದ್ ಮಾಡ್ಸಾಕತ್ ಬಿಟ್ರಿ. ಅಟ್ಲೀಸ್ಟ್ ಮುಂದಿನ ವರ್ಷ ನಮ್ಗೆ 12 ಗಂಟೆ ಮಟಾರ ಕೊಡ್ರಿ ಸಾಕು. ನಮಗೆ ಭಾಳ ಏನು ಕೇಳಾಕತ್ತಿಲ್ರಿ. ಜಸ್ಟ್ 2 ಅವರ್ಸ್ ಎಕ್ಸ್ಟೆಂಡ್ ಮಾಡಿರಿ ನಮಗೆ. ಇದೊಂದು ರಿಕ್ವೆಸ್ಟ್ ರೀ ನಮ್ಮ ಕಡೆಯಿಂದ ನಿಮ್ಗೆ. ಒಂದು ವೇಳೆ ಪೊಲೀಸರು ನಮ್ಗೆ ರಾತ್ರಿ 12 ಗಂಟೆ ಮಟ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ
ಎಲ್ಲ ಗಣಪತಿ ಮಂಡಲದವ್ರಿಗೆ ಒಂದು ರಿಕ್ವೆಸ್ಟ್ ರೀ, ಗಣಪತಿ ನಾವು ಮಧ್ಯಾಹ್ನ 12 ಗಂಟೆ ಹಂಗೆ ಜಲ್ದಿನ ಎಬ್ಬಿಸ್ಬಿಡೋಣ್ರಿ. ರಾತ್ರಿ 10 ಗಂಟೆ ಮಟ್ಟ ಸೆಲೆಬ್ರೇಷನ್ ಮಾಡಿದ್ರೆ ಓಡ್ತಿರ್ತೈತೆ ರೀ. ಈಗ ನಾವು ಏನು ಮಾಡಾಕತ್ತೀವಿ ಅಂದ್ರೆ 7 ಗಂಟೆಗೆ ಗಣಪತಿ ಎಬ್ಬಿಸ್ತೀವಿ ರೀ, 10 ಗಂಟೆಗೆ ಬಂದು ಮಾಡ್ತೀವಿ. ಬರೀ 3 ತಾಸು ರೀ, ಎಂಜಾಯ್ ಮಾಡ್ದಂಗೆ ಆಗೋದಿಲ್ಲ ರೀ, ಅದು ಹಬ್ಬ ಮಾಡ್ದಂಗೆ ಅನ್ಸಾತಿಲ್ಲ ರೀ ಅದು. ಅದಕ್ಕೆ ನಾನೊಂದು ರಿಕ್ವೆಸ್ಟ್ ರೀ ಎಲ್ಲ ಗಣಪತಿ ಮಂಡಲದವ್ರಿಗೆ, ಗಣಪತಿ ಲೆಗ್ಗೂನ ಹೊರಗೆ ತೆಗೋಣ ಅಂತೇಳಿ. ಎಲ್ಲ ಗಣಪತಿ ಮಂಡಲದವ್ರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಗಣಪತಿ ಹಬ್ಬ ನಮ್ದು ಶಾಂತ ರೀತಿಲಿ ಸಕ್ಸಸ್ಫುಲಿ ಆಗೈತೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನೀವು ಕಾರಣ ರೀ. ಮಂಡಲದವ್ರು ನಮ್ಮ ಸಂಬಂಧ ಟೈಮ್ ಫ್ರೀ ಮಾಡ್ಕೊಂಡು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ನಮ್ಗೆ ಹಬ್ಬ ಎಂಜಾಯ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ರೀ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಾರ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ರೀ. ಗಣಪತಿ ಬಪ್ಪ ಮೋರ್ಯ. ಈಗ ವಿಸರ್ಜನ್ ಆತ್ ನೋಡ್ರಿ. ಗಣಪತಿ ಬಪ್ಪ ಮೋರ್ಯ, ಪುಡ್ಚ ವರ್ಷಿ ಲೊಕ್ಕರ್ಯ. ಗಣಪತಿ ಬಪ್ಪ ಮುಂದಿನ ವರ್ಷ ಲಘು ಬಾಪ. ನೋಡ್ರಿ ಮಂದಿ ಎಲ್ಲ ಹೊಂಟಾರ. ಈಗ ಗಣಪತಿ ವಿಸರ್ಜನೆ ಆತ್. ಈಗ ಫೈನಲಿ 11th ಡೇ ಕಂಪ್ಲೀಟ್ ಆತ್ರಿ. ಗಣಪತಿ ವಿಸರ್ಜನೆ ಆತ ಹುಬ್ಳಿಚ ಮಹಾರಾಜ. ಈಗ ಟೈಮ್ 8 ಗಂಟೆ ಆಗೈತ್ರಿ. ಫೈನಲಿ ಗಣಪತಿ ವಿಸರ್ಜನೆ ಆತ. ಭಾಳ ಚಲೋ ಆತ್ರಿ ಗಣಪತಿ ವಿಸರ್ಜನೆ. ಮತ್ತು ಹೆಂಗೆ ಹೋತಂತ ತಿಳಿಲಿಲ್ಲ, ಸ್ವಲ್ಪ ಮನ್ಸಿಗೆ ಬೇಜಾರಾಗತೈತಿ ರೀ. ಯಾಕಂದ್ರೆ ಮತ್ತೆ 1 ವರ್ಷ ಮಟನೂ ಕಾಯ್ಬೇಕು ಗಣಪತಿ ಹಬ್ಬ ಬರ್ಬೇಕಂತೇಳಿ. ಸೊ ಎಲ್ಲ ನನ್ನ ವ್ಯೂವರ್ಸಿಗೆ ಆ ಗಣಪತಿ ಬಪ್ಪ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನಾನು ಬೇಡ್ಕೊಂತ ಗಣಪತಿ ಹಬ್ಬದ 11 ದಿನ ಮಟ ಇದು ಸೀರೀಸ್ ಎಂಡ್ ಮಾಡ್ತೀನಿ ರೀ. ಮತ್ತು ಲಾಗ್ಸ್ ಬರ್ತಿರ್ತಾವ. 21 ಡೇಸಿಂದ ಅದಾವ್ರಿ. ಬಟ್ 11 ಡೇಸ್ ಏನಿರ್ತೈತಲ್ಲ ಅದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ಈ ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.